ಇನ್ನು ಚೆನ್ನೈ ವಿರುದ್ಧ ಆರ್ಸಿಬಿಗೆ ಜಯ ಸಿಕ್ಕ ಹಿನ್ನೆಲೆ ಮತ್ತೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ರ ವಿಚಾರ ಮುನ್ನೆಲೆಗೆ ಬಂದಿದೆ. ಆರ್ಸಿಬಿಯ ಗೆಲುವಿನ ಬೆನ್ನಲ್ಲೇ ಅಶ್ವಿನಿ ಪುನೀತ್ ರ ಫೋಟೋ ವೈರಲ್ ಆಗ್ತಾ ಇದೆ. ದೊಡ್ಡ ಮನೆಯ ಅದೃಷ್ಟ ದೇವತೆಯಿಂದ ಪ್ಲೇ ಆಫ್ಗೆ ಆರ್ಸಿಬಿ ಎಂಟ್ರಿ ಆಗಿದೆ ಅಂತ ಈ ರೀತಿಯ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದೃಷ್ಟ ತಂದ ಹೆಣ್ಣು ಅಂತ ಅಶ್ವಿನಿ ಅವರ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗ್ತಾ ಇದೆ. ಆರ್ಸಿಬಿ ಸೋತಾಗ ಈ ಹಿಂದೆ ಅಶ್ವಿನಿ ಪುನೀತ್ರನ ಕೆಲ ಕಿಡಿಗೇಡಿಗಳು ಹೀಯಾಳಿಸಿದ್ರು. ಹೀಗಾಗಿ ಈಗ ಅದಕ್ಕೆ ಉತ್ತರ ಕೊಡೋ ರೀತಿಯಾಗಿ ಈ ರೀತಿ ಪೋಸ್ಟ್ಗಳು ವೈರಲ್ ಆಗ್ತಾ ಇರೋದು. ಆರ್ಸಿಬಿ ಸೋಲಿಗೆ ಅಶ್ವಿನಿ ಪುನೀತ್ ಕಾರಣ ಅಂತ ಈ ಹಿಂದೆ ಯಾರೆಲ್ಲ ಟೀಕೆ ಮಾಡಿದ್ರು, ಆರ್ಸಿಬಿ ಸತತ ಸೋಲುಗಳನ್ನು ಕಂಡಾಗ ಅದಕ್ಕೆ ಈ ಪೋಸ್ಟ್ಗಳ ಮೂಲಕ ಉತ್ತರ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸತ್ತಾರ್. ಈ ಹಿಂದೆ ಆರ್ಸಿಬಿ ಸತತವಾಗಿ ಸೋತಾಗ ಅನಾವಶ್ಯಕವಾಗಿ ಅಲ್ಲಿ ಅಶ್ವಿನಿ ಪುನೀತ್ರ ಹೆಸರನ್ನ ಎಳೆದು ತರಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ವಿರುದ್ಧದ ಪೋಸ್ಟ್ಗಳು ವೈರಲ್ ಆಗ್ತಾ ಇರೋದು. ಏನಿದೆ ಈ ಪೋಸ್ಟ್ಗಳಲ್ಲಿ? ಖಂಡಿತವಾಗಿ ಯಾವಾಗ ಆರ್ಸಿಬಿ ಸತತವಾಗಿ ಸೋಲು ಅನುಭವಿಸ್ತೋ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ನ ಅವನ ನಿಂದನೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ಇದೀಗ ಅದಕ್ಕೆ ತಿರುಗೇಟು ಕೊಡುವಂತ ಒಂದು ಕೆಲಸ ಆಗಿರುವಂತದ್ದು ಅದೃಷ್ಟದ ಹೆಣ್ಣು. ಯಾಕಂದ್ರೆ ಇಲ್ಲಿ ನಾವು ಇದರ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಈ ಹಿಂದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಆರ್ಸಿಬಿಯ ಒಂದು ರಾಯಭಾರಿ ಆಗಿದ್ರು. ತದನಂತರ ಅವರ ನಿಧನದ ನಂತರ ಈಗ ಇತ್ತೀಚೆಗೆ ನಡೆದಂತಹ ಈ ಒಂದು ಏನು ಅನ್ಬಾಕ್ಸ್ ಇವೆಂಟ್ ಏನಿದೆ 2024ರಲ್ಲಿ ಬೆಂಗಳೂರು ನಡೆದ ಅನ್ಬಾಕ್ಸ್ ಇವೆಂಟ್ ನಲ್ಲಿ ಈ ಹಿಂದೆ ಪುನೀತ್ ರಾಜ್ಕುಮಾರ್ ಅವರು ಆರ್ಸಿಬಿಯ ರಾಯಭಾರಿ ಆಗಿದ್ದ ಅನ್ನೋ ಕಾರಣಕ್ಕೆ ಅವರನ್ನು ಕೂಡ ಆ ಇವೆಂಟ್ಗೆ ವೆಲ್ಕಮ್ ಮಾಡಲಾಗುತ್ತೆ, ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗುತ್ತೆ. ಜೆರ್ಸಿ ಅನಾವರಣ ಕಾರ್ಯಕ್ರಮದಲ್ಲಿ ಅವರನ್ನು ಕೂಡ ಭಾಗಿಯಾಗಿರ್ತಾರೆ. ಯಾವಾಗ ಆರ್ಸಿಬಿ ಈ ವರ್ಷದ ಏನು ಈ ಒಂದು ಹಾದಿ ಏನಿದೆ, ಮೊದಲ ಮ್ಯಾಚ್ ನಲ್ಲಿ ಸಿಎಸ್ಕೆ ಒಂದಿಗೆ ಸೋಲುತ್ತೆ. ತದನಂತರದಲ್ಲಿ ಒಂದು ಪಂದ್ಯವನ್ನು ಹೊರತುಪಡಿಸಿ ಮೊದಲ ಸೆಷನ್ ನಲ್ಲಿ 6 ಪಂದ್ಯವನ್ನು ಸೋತು ಹೀನಾಯವಾಗಿ ಸೋತು ಅಂಕಪಟ್ಟಿಯಲ್ಲಿ ಕಡೆಯದಾಗಿ ಉಳ್ಕೊಳ್ಳುತ್ತೆ. ಎರಡನೇ ಸೆಷನ್ ಕೂಡ ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲಿ ಸೋತು ಇನ್ನೇನು ಆರ್ಸಿಬಿಯ ಹೊಸ ಅಧ್ಯಾಯ ಅಲ್ಲ, ಇದು ಮುಗಿದು ಹೋದ ಅಧ್ಯಾಯ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ನಿಂದನೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ಯಾಕಂದ್ರೆ ಯಾವಾಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಈ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಕಾಣಿಸ್ಕೊಂಡ್ರು, ಇದಾದ ನಂತರ ಒಂದಿಷ್ಟು ಅವ್ರನ್ನ ಟೀಕೆ ಮಾಡಲಾಗುತ್ತೆ. ಇದೇ ಈ ಸೋಲಿನ ನೆಪ ಹೊಡ್ಡಿ ಅವ್ರನ್ನ ವೈಯಕ್ತಿಕವಾಗಿ ಟೀಕೆ ಮಾಡಲಾಗುತ್ತೆ. ಅತ್ತಂದ ಕೀಳು ಮಟ್ಟದಲ್ಲಿ ಅವ್ರನ್ನ ಟೀಕೆ ಮಾಡಲಾಗುತ್ತೆ. ಗಜಪಡೆ ಅನ್ನೋ ಏನು ಪೋಸ್ಟ್ ನಲ್ಲಿ ಅವರು ಅತ್ಯಂತ ಕೀಳು ಮಟ್ಟದಲ್ಲಿ ಅವರನ್ನು ಒಂದು ನಿಂದನೆ ಮಾಡ್ತಾರೆ. ಆ ನಿಂದನೆ ಯಾವ ರೀತಿ ಅನ್ನೋದನ್ನ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿ ಅವರು ಅವತ್ತು ನಿಂದನೆ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಇದಾದ ನಂತರ ಮಿರಾಕಲ್ ಅನ್ನುವಂಥ ಆರ್ಸಿಬಿ ಗೆಲುವು ಕಂಡಿರುವಂಥದ್ದು. ಯಾಕಂದ್ರೆ ಎಲ್ಲಾ ರೀತಿಯ ಹಾದಿ ಮುಚ್ಚೋದಾಗ ಮಿರಾಕಲ್ ಅನ್ನುವಂತೆ ಆರ್ಸಿಬಿ ಗೆದ್ದು ಬೀಗಿದೆ, ಪ್ಲೇ ಆಫ್ಗೆ ಎಂಟ್ರಿ ಆಗಿದೆ. ಇದೇ ಕಾರಣಕ್ಕೆ ಈ ಒಂದು ಗೆಲುವಿನ ಹಿಂದೆ ಅದೃಷ್ಟದ ಹೆಣ್ಣು, ಇವರ ಅದೃಷ್ಟದ ದೊಡ್ಡ ಮನೆ ಸೊಸೆ ಏನಿದ್ದಾರೆ, ಇವರ ಅದೃಷ್ಟದ ಹೆಣ್ಣು ಅನ್ನೋ ರೀತಿಯಲ್ಲಿ ಅವರನ್ನು ವರ್ಣನೆ ಮಾಡಿ ಅವರನ್ನು ಮೆಚ್ಚುಗೆ ವ್ಯಕ್ತಪಡಿಸುವ ಒಂದು ಕೆಲಸ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರುವಂಥದ್ದು. ಈ ರೀತಿಯಾಗಲೇ ಮತ್ತೊಂದು ಕಾರಣ ಇದೆ. ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡ್ದಂಗೆ ಸತತವಾಗಿ ಸೋತ ಆರ್ಸಿಬಿ ಇವತ್ತು ಫಿನಿಕ್ಸ್ನಂತೆ ಎದ್ದು ಬಂದಿರುವಂಥದ್ದು. ಎಲ್ಲಾ ರೀತಿಯ ಬಾಗಿಲು ಮುಚ್ಚಿದ ಅನ್ನೋ ರೀತಿಯಲ್ಲಿ ಕೇವಲ ಒಂದೇ ಒಂದು ಬಾಗಿಲು ಏನಿತ್ತು ಅದು ಸತತ ಪರಿಶ್ರಮದಿಂದ ಗೆದ್ದು ಬಂದಿರುವಂಥದ್ದು. ವಿಜಯಲಿನ ಮತ್ತೊಂದು ವಿಚಾರ ಗಮನಿಸಲೇಬೇಕಾಗುತ್ತೆ. ಯಾವಾಗ ಅಶ್ವಿನಿ ಪುನೀತ್ ರಾಜ್ರವರ ಮೇಲೆ ಈ ರೀತಿಯ ಒಂದು ಆರೋಪ ಬರುತ್ತೋ, ಟೀಕೆ ಆಗಿರ್ಬೋದು, ಟಿಪ್ಪಣಿ ಎಲ್ಲವೂ ಕೂಡ ಕೇವಲ ಒಂದು ಮಂದಹಾಸದ ಮೂಲಕ ಅವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರಿಯಾಕ್ಟ್ ಮಾಡ್ತಾರೆ. ಇಷ್ಟೊಂದು ಟೀಕೆ ಬಂದರೂ ಕೂಡ ಯಾವುದೇ ರೀತಿ ರಿಯಾಕ್ಟ್ ಮಾಡಲ್ಲ. ಬಟ್ ಇದೀಗ ಯಾವಾಗ ಆರ್ಸಿಬಿ ನಿನ್ನೆ ನಡೆದಂತಹ ಹೈ ವೋಲ್ಟೇಜ್ ಕದನದಲ್ಲಿ ಚೆನ್ನೈ ವಿರುದ್ಧ ಗೆದ್ದು ಬೀಗಿ ಪ್ಲೇ ಆಫ್ಗೆ ಎಂಟ್ರಿ ಆಗುತ್ತೋ, ಇದೀಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಅವರ ಪರ ಹೊಗಳಿಕೆ ಸುರಿಮಲೆ ಸುರಿದಿರುವಂತದ್ದು. ಇವರೊಂದು ಅದೃಷ್ಟದ ಹೆಣ್ಣು, ಅನ್ಬಾಕ್ಸ್ ಇವೆಂಟ್ ಇವರು ಬಂದ ಕಾರಣ ಇವತ್ತು ಆರ್ಸಿಬಿಗೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇದು ಕೂಡ ಒಂದು ಅದೃಷ್ಟ ಅನ್ನೋ ರೀತಿಯಲ್ಲಿ ಇದೀಗ ಪೋಸ್ಟ್ ವೈರಲ್ ಆಗ್ತಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸತಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.